ಕೀರ್ತಿ ಅವರೇ ಮುಂದುವರಿಸಿ. ಕ್ಲಾರಿಟಿ. ಈಗ ಸರ್ಕಾರ ಹೋಗಬೇಕು ಅಂತ ಅವ್ರು ಹೇಳ್ತಾರೆ. ನಾನು ಹೇಳಿದೆ ಅವ್ರ ಫ್ಯಾಮಿಲಿ ಫಸ್ಟ್ ಹಕ್ಕ್ರಿ, ಹೋಗ್ರಿ ನೀವು ಅಂತ. ಅಟ್ ದ ಸೇಮ್ ಟೈಮ್ ನೆನಪಿರ್ಲಿ, ವರ್ಡಿಕ್ಟ್ ಆದ್ಮೇಲೆ ಇದು ಅಲ್ಲಲ್ಲಿ ಪ್ರತಿಭಟನೆಗಳು, ಅಲ್ಲಲ್ಲಿ ಗಲಾಟೆ, ಚರ್ಚೆಗಳು ನಡೀತಾ ಇದ್ದಾಗ ಸುಳ್ಯದ ಒಂದು ಹಿಂದೂ ಸಂಘಟನೆ ಕೋರ್ಟ್ಗೆ ಹೋಯ್ತು, ಹೈಕೋರ್ಟ್ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತು, ಸೌಜನ್ಯ ಕೇಸ್ನ ಮರು ತನಿಖೆ ಆಗಬೇಕು ಅಂತ. ಅವಾಗ ಕೋರ್ಟ್ ಹೇಳ್ತು, ಈ ಪ್ರಕರಣದಲ್ಲಿ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ ಬರಲ್ಲ, ಅವ್ರ ತಂದೆ ಅಥವಾ ಅವ್ರ ತಾಯಿ ಹಾಕಬೇಕು ಅಂತ ಆಯ್ತು. ಹಾಗೆ ಅವರು ಅದು ರಿಜೆಕ್ಟ್ ಆದ್ಮೇಲೆ ಇವ್ರ ತಂದೆ ತಾಯಿ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು, ಕೋರ್ಟ್ಗೆ ಹೋಗಬೇಕಾದ ಪರಿಸ್ಥಿತಿ, ಅಂದ್ರೆ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನುವ ಕಾರಣಕ್ಕೆ. ಅವಾಗ ಚಂದಪ್ಪ ಗೌಡರು ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಯಾರು? ಸೌಜನ್ಯ ತಂದೆ ಚಂದಪ್ಪ ಗೌಡರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಅವರೇ ಹೋಗ್ಬೇಕಾಗಿದ್ದು, ಅವರೇ ಹೋಗಿದ್ದು. ಸೊ ಅಲ್ಲೂ ರಿಜೆಕ್ಟ್ ಆಗುತ್ತೆ, ಯಾಕಂದ್ರೆ ಪೂರಕ ಸಾಕ್ಷಿಗಳು ಅಥವಾ ಅದಕ್ಕೆ ಅಡಿಷನಲ್ ಏನಾದ್ರು ಇರ್ಬೇಕಲ್ಲ. ಬಟ್ ಇವಾಗ ಏನ್ ಕಾನ್ಫಿಡೆನ್ಸ್ ನಮ್ಗೆ ಅಂತಂದ್ರೆ, ಯಾಕೆ ಈ ಸಲ ನ್ಯಾಯ ಸಿಗುತ್ತೆ ಅಂತಂದ್ರೆ, ಈ ಸಲ ತುಂಬಾ ಸಾಕ್ಷಿಗಳಿದೆ. ಕರೆಕ್ಟ್. ಚಿನ್ನಯ್ಯ ಇದ್ದಾರೆ, ಚಿನ್ನಯ್ಯ ಸಾಕ್ಷಿ ಇದೆ, ಮಟ್ಟಣ್ಣನವರ ಮೊಬೈಲ್ ಅಲ್ಲಿ ಇದೆ, ಆಮೇಲೆ ದೆಹಲಿ ಪೊಲೀಸರು ದಂಗಾದ ವಿಡಿಯೋಸ್ ಇದೆ, ಆಮೇಲೆ ಅವರನ್ನ ಹೊತ್ತಿಕೊಂಡು ಹೋಗುವವರನ್ನ ನೋಡಿದವರು ಇದ್ದಾರೆ. ಸೊ ಹಾಗಾಗಿ ಈ ಸಲ ನನ್ನ ಪ್ರಕಾರ ಸೌಜನ್ಯಗೊಂದು ತಾರ್ಕಿಕವಾಗಿ ನ್ಯಾಯ ಸಿಕ್ಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ. ಸುರ್ಭಿ ಅವರೇ, ನಾನು ಇದನ್ನ ನೀವು ಬಿಜೆಪಿ ಪ್ಯಾನಲಿಸ್ಟ್ ಅನ್ನೋ ಕಾರಣಕ್ಕಲ್ಲ, ಒಬ್ಬ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ. ನೋಡಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ 12 ವರ್ಷದಿಂದ ಹೇಳ್ಕೊಂಡು ಬಂದವರು ನ್ಯಾಯ ಇದುವರೆಗೂ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರೆಷರು ಅಂತಿದ್ದಾರೆ. ಇದೀಗ ಅವ್ರು ಹೇಳ್ದಾಗೇನೆ SIT ಕೂಡ ರಚನೆ ಆಗಿದೆ, ಅವರೇ ಹೇಳಿದ ಅಧಿಕಾರಿಗಳ ಅಂಡರ್ನಲ್ಲಿ. ಈಗಲಾದ್ರೂ ನ್ಯಾಯ ಸಿಗಬೇಕಲ್ಲ. ಇನ್ನೂ ಕೂಡ ಅವ್ರ ಒತ್ತಡ, ಅವ್ರ ಪ್ರಭಾವ ಅಂತಂದ್ರೆ ಇರೋ ಒಂದೇ ಸೊಲ್ಯೂಷನ್ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಹೋಗದೆ ಹೋದ್ರೆ ನಾವಾಗ ಭಾವಿಸಬೇಕಾಗತ್ತೆ, ಬೇಕಾಗಿರೋದು ನ್ಯಾಯ ಅಲ್ಲ, ಬದಲಾಗಿ ಇದನ್ನ ಕೀಪ್ ಆನ್ ಗೋಯಿಂಗ್ ಅನ್ನೋ ರೀತಿಯಲ್ಲೇ ಬೇಕು ಅಂತ ಹೇಳಿ ಅನ್ಕೊಂಡ್ಬಿಡ್ಬೇಕಾಗುತ್ತೆ. ಒಬ್ಬ ಹೆಣ್ಣು ಮಗಳಾಗಿ ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ? ಅಲ್ಲ, ಇದು ಒಂದು ಪೇನ್ಫುಲ್ ರಿಯಾಲಿಟಿ ನಮ್ಮ ದೇಶದಲ್ಲಿ. ಎಲ್ಲಾ ಕಡೆನೂ ಕೂಡ ಜಸ್ಟಿಸ್ ಟೇಕ್ಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂಡ್ ಅದರಲ್ಲಿ ಒಂದು ಅಪ್ಸ್ ಅಂಡ್ ಡೌನ್ಸ್ ಈ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಪ್ರಾಸೆಸ್ ನಾನು ಹೇಳ್ತಾ ಇರೋದು, ಯಾವ್ದು ಅದ್ರದ್ದು ರಿಸಲ್ಟ್ ಏನು ಅಂತ ಅಲ್ಲ, ಆ ಪ್ರಾಸೆಸ್ ಇರೋದು ಇಟ್ ಟೇಕ್ಸ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಹೈಕೋರ್ಟ್ ವರ್ಡಿಕ್ಟ್ ಆದ ನಂತರ CBI ಏನೋ ರಿಪೋರ್ಟ್ ಬಂತೋ, ಅದಾದ ನಂತರ ಆಕ್ಟ್ ಮಾಡೋದಕ್ಕೆ, ಮತ್ತೆ ಇವಾಗ್ಲೂ ಅವರು ಏನು ದಿನೇಶ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಸ್ವಲ್ಪ ಸಮಯ ತಗೊಳ್ತಾ ಇದೀವಿ, ಬಹುಶಃ ಎಲ್ಲ ಅವರು ದಾಖಲೆಗಳನ್ನ ಒಂದು ಒಟ್ಟಿಗೆ ಕೂಡಿಸಿ ಮತ್ತೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಏನು ಅಂತ ನೋಡ್ಕೊಂಡು ಹೋಗೋದಕ್ಕೆ. ಬಟ್ ನನ್ನ ಪ್ರಕಾರವಾಗಿ ನೋಡಿ, ಇವತ್ತು ಸೌಜನ್ಯ ಅವ್ರ ತಾಯಿ ಹೋದಂತ ಸಂದರ್ಭದಲ್ಲಿ SIT ಕಚೇರಿಗೆ ಅವರಿಗೆ ಇಲ್ಲ, ಈ ಪ್ರಿವ್ಯೂನಲ್ಲಿ ಬರೋದಿಲ್ಲ ಸೌಜನ್ಯ ಕೇಸ್ ಅಂತ ಕ್ಲಿಯರ್ ಆಗಿ ಹೇಳಿರುವಂತದ್ದು. ಯಾಕೆಂದ್ರೆ ಇನ್ನೊಂದು ಬಾರಿ ಜ್ಞಾಪಕಕ್ಕೆ ನಮ್ಗೆಲ್ಲ ಬಹಳಷ್ಟು ಚೆನ್ನಾಗಿ ಗೊತ್ತಿರುವಂತದ್ದು, ಈ SIT ಫಾರ್ಮ್ ಆಗಿರೋದು ಆ ಕ್ಲೇಮ್ 100 ಬಾಡಿ ಎಲ್ಲ ಕಡೆ ನಾನು ಹೂತಿದ್ದೀನಿ ಅಂತ ಹೇಳಿರುವಂತಹ ಒಂದು ಚಿನ್ನಯ್ಯ ಅವರ ಕ್ಲೇಮ್ ಅನ್ನ ವೆರಿಫೈ ಮಾಡಿ ಅಥವಾ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ಹಾಗಾಗಿ ಸೌಜನ್ಯ ರಿಲೇಟೆಡ್ ಆಗಿರೋದ್ರು ಬಹಳಷ್ಟು ಜನ ಯುವಕರು ಯುವತಿಯರು ಹೋರಾಟ ಮಾಡ್ತಿರುವಂತಹ ಜಸ್ಟಿಸ್ಗೆ ಕೇಳ್ತಿರೋದು ಒಳ್ಳೇದು. ಯಾಕೆಂದ್ರೆ ಇಂತಹ ವಿಷಯಗಳನ್ನ ನಾವು ತಗೊಂಡ್ ಬಂದು ಮಾತಾಡ್ಲಿಲ್ಲ ಅಂದ್ರೆ ಅಂತಹ ಸೊಸೈಟಿಲಿ ಇರೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಆದ್ರೆ ಅದು ಹೋಗಬೇಕಾಗಿರೋದು ಸುಪ್ರೀಂ ಕೋರ್ಟ್ಗೆ ತಕ್ಷಣವಾಗಿ. ಹಾಗಾಗಿ ನಾನು ಇನ್ನೊಂದು ಬಾರಿ ನಿಮ್ಮ ವೀಕ್ಷಕರ ಮೂಲಕ ಅಪೀಲ್ ಮಾಡ್ಕೊಳ್ತೀನಿ, ಬಿಡಿ, ನೀವು ಸರ್ಕಾರ ನೋ ಸರ್ಕಾರ ಇವರು ಅವರು ಬಿಟ್ಟಾಕಿ, ನಿಮಗೆ ಬೇಕಾಗಿರುವಂತಹ ಜಸ್ಟಿಸ್ ಮತ್ತೆ ಹೇಳಿರುವಂತಹದ್ದು ಇಲ್ಲ, ಪ್ರೂಫ್ ನಮ್ಮ ಹತ್ರ ಇದೆ ಅಂತ. ಏನು ಆ ಪ್ರಾಬ್ಲಮ್ ಏನು? ನೀವು ಸುಪ್ರೀಂ ಕೋರ್ಟ್ ಹೋಗದೆ ಇರುವಂತದ್ದು, ಆ ಪ್ರಾಬ್ಲಮ್ ಅನ್ನು ನಮ್ಮ ಜೊತೆಗೂ ಹಂಚಿಕೊಂಡ್ರೆ ನಾವು ಸಹಾಯ ಮಾಡೋದಕ್ಕೆ ತಯಾರು ಮಾಡ್ತೀವಿ. ಎಷ್ಟೊಂದು ಜನ ಕರ್ನಾಟಕದಾದ್ಯಂತ ಈ ಕೇಸನ್ನು ಫಾಲೋ ಮಾಡಿರುವಂತವ್ರು ಲೀಗಲ್ ಎಕ್ಸ್ಪರ್ಟ್ಸ್ ಪ್ರೋ ಬೋನೋ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ನಾವು ಏನ್ ಮಾಡಬೇಕು ಹೇಳಿ ಮಾಡ್ತೀವಿ ಈ ವಿಷಯದ ಬಗ್ಗೆ. ಸರಿ ಕೀರ್ತಿ ಅವರೇ, ಇವತ್ತು ಕುಸುಮಾವತಿ ಅವರು ಈ ಡಾಕ್ಯುಮೆಂಟ್ ಅನ್ನ ನಾನು ಪ್ರದೀಪ್ ಅವ್ರಿಗೂ ತೋರಿಸಲಿಕ್ಕೆ ಮುಂದಾದೆ. ಕ್ಲಿಪ್ಪಿಂಗ್ ತೋರಿಸಿ SIT ಕಚೇರಿ ಒಳಗೆ ಹೋಗ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಂಗಾಗಿ ನಾವು ಆ ಕ್ಲಿಪ್ಪಿಂಗ್ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ತಾಳ್ಮೆ ಇರಲಿಲ್ಲ, ಎದ್ದು ಹೋದ್ರು. ಎನಿವೆ, ಐ ಆಮ್ ನಾಟ್ ಸಾರಿ ಫಾರ್ ದಟ್. ಆದ್ರೆ ಈ ಕುಸುಮಾವತಿ ಅವರು ಕೊಟ್ಟಿರುವ ಈ ಮನವಿ ಅಥವಾ ದೂರಿನ ಪ್ರತಿಯಲ್ಲಿ ಒಂದ್ ಕಡೆ ಬರೀತಾರೆ, ಚಿನ್ನಯ್ಯನ ತನ್ನ ಸಂದರ್ಶನದಲ್ಲಿ ಹೇಳಿರುವ ಇನ್ನೊಂದು ಅಂಶ ಅಂದ್ರೆ ಸೌಜನ್ಯಾಳ ಮೃತದೇಹ ಸಿಕ್ಕ ಸ್ಥಳ ಮಣ್ಣಸಂಕ. ಆತನೇ ಹಲವಾರು ಹೆಣಗಳನ್ನ ಅಲ್ಲಿ ಹೂತ್ ಹಾಕಿರೋದಾಗಿ ಹೇಳಿದ್ದಾನೆ. ವಾಸ್ ಇಟ್ ಮಾರ್ಕ್ಡ್? ಈ 13-16 ಸ್ಥಳಗಳನ್ನ ಮಾರ್ಕ್ ಮಾಡಿದ್ನಲ್ಲ, ಈ ಮಣ್ಣಸಂಕದಲ್ಲಿ ಅನೇಕ ಹೆಣಗಳನ್ನ ಆತ ಹೂತ್ ಹಾಕಿದ್ನಲ್ಲ, ವಾಸ್ ಇಟ್ ಮಾರ್ಕ್? ನೋ, ನಾಟ್ ಮಾರ್ಕ್ಡ್. ಅಲ್ಲಾಗಿಲ್ಲ, ಆ ಪ್ರದೇಶದಲ್ಲಿ ಆಗಿಲ್ಲ. ಇವ್ರು ಬಾಹುಬಲಿ ಬೆಟ್ಟದ ತನಕ ಬಂದ್ರೆ ಅಷ್ಟೇ ಬಿಟ್ರೆ ಆ ಜಾಗದಲ್ಲಿ ಮಾರ್ಕ್ ಆಗಿಲ್ಲ. ನಾನು ಚಿನ್ನಯ್ಯನ ಪರ ಮಾತಾಡ್ತಿದ್ದೀನಿ ಅಂತಲ್ಲ, ಒಂದು ವಿಷಯನ ತುಂಬಾ ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೆಲವು ಚಾನೆಲ್ಗಳಲ್ಲಿ ಚಿನ್ನಯ್ಯನ ಇಂಟರ್ವ್ಯೂ ಬರ್ತಾ ಇದೆ. ಕೆಲವರು ಅದು ಯಾವಾಗಿಂದು ಅಂತ ಹೇಳದೆ ಸುಮ್ಮನೆ ಇಂಟರ್ವ್ಯೂ ಬಿಟ್ಟಿದ್ದಾರೆ. ಕೆಲವರು ಇದು ಆರಂಭದಲ್ಲಿ ಕೋರ್ಟ್ ಎದುರುಗಡೆ ಹೋಗೋಕೆ ಮುಂಚೆಯ ವಿಡಿಯೋ ಅಂತ ಸ್ಪಷ್ಟನೆ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಜನ ಅನ್ಕೊಂಡಿದ್ದಾರೆ ಇದು ಕನ್ಫ್ಯೂಸ್ ಮಾಡ್ಲಿಕ್ಕೆ, ಅಥವಾ ನೋಡಿ ಚಿನ್ನಯ್ಯನ ಬಾಯಲ್ಲಿ ಹಿಂಗೆಲ್ಲ ಅವನು ಹೇಳಿದ್ದ ಅನ್ನೋದನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಟ್ರಸ್ಟ್ ಮೀ,
ಈ ವಿಡಿಯೋಗಳನ್ನ ಈಗ ಯಾಕೆ ಪ್ರಸಾರ ಮಾಡ್ತಿದ್ದಾರೆ ಅಂತಂದ್ರೆ ಚಿನ್ನಯನ್ನ ಲೈಫ್ ಟೈಮ್ ಲಾಕ್ ಮಾಡಕ್ಕೆ. ಅವನು ಬಂದು ನಮ್ಮನ್ನ ಜೀವಂತ ಸಾಕ್ಷಿ ಇದೀನಿ ನಾನೆಲ್ಲ ಮಾಡಿದೀನಿ ನೋಡಿದೀನಿ ಅಂತ ನಮ್ಮ ಹತ್ರ ಬಂದು ಹೇಳ್ದ. ಅದಕ್ಕೆ ನಾವು ಅವನ್ನ ನಂಬಿ ಇಷ್ಟೆಲ್ಲ ಮಾಡಿದ್ವಿ. ಸುಜಾತಾ ಭಟ್ ಅವ್ರ ಪ್ರಕರಣದಲ್ಲೂ ಹೀಗೆ ಆಯ್ತು. ನಾನು ಹೇಳ್ತೀನಲ್ಲ, ಸುಜಾತಾ ಭಟ್ ಅವರಿಗೆ ಸತ್ಯವಾಗ್ಲೂ ಹೇಳ್ತೀನಿ, ಅವ್ರ ಪಾಪ ಇವತ್ತು ಲೀಗಲಿ ಏನ್ ಸಮಸ್ಯೆ ಇದಾರೋ ಗೊತ್ತಿಲ್ಲ, ಅವ್ರ ಜೊತೆಗೆ ಲಾಯರ್ ಇಲ್ಲ, ಸಮಸ್ಯೆ ಆಗಿದೆ. ಬಟ್ ನನ್ಗೇನ್ ಅನ್ಸುತ್ತೆ, ಲಾಸ್ಟ್ ಅಲ್ಲಿ ಮೆಡಿಕಲ್ ಆಗಿ ಅಲ್ಲೆಲ್ಲಾದ್ರೂ ಏನೋ ಇಶ್ಯೂಸ್ ಇತ್ತು ಮೆಂಟಲ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರೆ ಸಾಕು ಅನ್ಸ್ಬಿಡುತ್ತೆ. ಇಲ್ಲ ನಾನು ಯಾಕೆ ಸುಜಾತಾ ಭಟ್ ಅವ್ರ ವಿಚಾರ ಯಾಕೆ ಹೇಳ್ದೆ ಅಂದ್ರೆ, ಶುರುವಲ್ಲಿ ಕಾರ್ನಲ್ಲಿ ಬರ್ತಾ ಇದ್ರು, ಆ ಕಾರ್ ಯಾರ್ದೋ, ಅದಾದ್ಮೇಲೆ ಅದ್ ತನಿಖೆ ಆಗ್ಲಿ ಅಥವಾ ತನಿಖೆ ಆಗದೆ ಇದ್ರು ಹುಳಿ. ಈಗ ವಿಚಾರಣೆಗೆ ಬರ್ತಿರುವವರು ಆಟೋದಲ್ಲಿ ಬರೋ ಲೆವೆಲ್. ದಿನ ಆಟೋದಲ್ಲಿ ಬರಬೇಕು, ಯಾಕಂದ್ರೆ ನಮ್ಮ ಇಂಟರ್ವ್ಯೂ ಅವ್ರು ಬಂದಾಗ 6,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿದ್ರು. ಈಗ ಅದರಲ್ಲಿ ಬೆಳ್ತಂಗಡಿಗೆ ಹೋಗಕ್ಕೆ, ಅಲ್ಲಿ ಓಡಾಟಕ್ಕೆ ಅದ್ರಲ್ಲಿ ಮುಕ್ಕಾಲ್ ಖರ್ಚಾಗಿರ್ಬೋದು. ಆಕೆ ಬಳಿಯಲ್ಲಿ 1,000 ಉಳಿದಿದ್ರು ಹೆಚ್ಚೇನೆ. ಅಂದ್ರೆ ಸುಜಾತಾ ಭಟ್ ನಿಜ ಹೇಳಿದ್ರು ಅಂತ ನಂಬಿದ್ವಿ, ಸಪೋರ್ಟ್ ಮಾಡಿದ್ವಿ. ಈಗ ಆಕೆ ಸುಳ್ಳು ಹೇಳಿದ್ಲು, ಬಿಟ್ಬಿಟ್ವಿ. ಈ ಚಿನ್ನಯ್ಯ ನಿಜ ಹೇಳ್ದ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಸಾಕ್ಷ್ಯ ಇದೆ. ಇವಾಗ ಉಲ್ಟಾ ಹೊಡೆದಿದ್ದಾನೆ, ಮಂಪರ್ ಪರೀಕ್ಷೆ ಮಾಡಿ. ಅಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಜಗತ್ತಲ್ಲಿ ಯಾವ್ದಾದ್ರು ಒಂದು ಕೇಸಲ್ಲಿ ಇಲ್ಲದ ಒಂದು ಹೆಣ್ಣು ಮಗುವಿಗೆ, ಹುಟ್ಟದ ಒಂದು ಹೆಣ್ಣು ಮಗುವಿಗೆ SIT ಅಲ್ಲಿ ತನಿಖೆ ಆಗಿದ್ರೆ ಅದು ಇಲ್ಲಿ ಮಾತ್ರ. ಅನನ್ಯ ಭಟ್ ಅನ್ನುವ ಒಂದು ಸೃಷ್ಟಿ, ಅದಕ್ಕೊಂದು SIT ಮಾಡಿಸ್ಬಿಟ್ರಲ್ಲ, SIT ಇನ್ವೆಸ್ಟಿಗೇಷನ್ ಮಾಡಂತರ ಮಾಡ್ಬಿಟ್ರಲ್ಲ. ಲಾಸ್ಟಿಗೆಲ್ಲ ಆದ್ಮೇಲೆ ಕೇಸ್ ವಾಪಸ್ ತಗೋತೀನಿ. ಇನ್ನೇನ್ ಮಾಡಕ್ ಸಾಧ್ಯ? ಕೇಸ್ ನಡೆಸಿ ಓಡಾಡುವ ಶಕ್ತಿ ಆಕೆಗಿಲ್ಲ. ಇದೇ ಇವರೇ ತಿಮ್ಮರೊಡ್ಡಿ ಅವ್ರ ಮನೇಲಿ ಇದ್ರಲ್ಲಪ್ಪ, ಎಷ್ಟೆಷ್ಟು ಸುಳ್ಳುಗಳನ್ನ ಹೇಳಿದ್ರು. ನಮಗ್ ಪರಿಚಯ ಇಲ್ಲ, ನಾವು ಭೀಮನ್ ನೋಡಿಲ್ಲ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಹೀಗೆ ಹೇಳ್ತಾ ಇದಾರೆ. ಅವನು ಕೋರ್ಟ್ಗೆ ಅವನೇ ಕೇಳ್ಕೊಂಡಂತೆ ಇವ್ರದೇ ಮನೇಲಿ ಇರ್ತೀನಿ ಅಂತ, ಅದಕ್ಕೆ ಬಂದು ಇಟ್ಕೊಂಡ್ರಂತೆ. ಇಷ್ಟೊಂದು ಕೀರ್ತಿ ಅವ್ರು ಹೇಳ್ದಂಗೆ ಇಷ್ಟೊಂದು ದೊಡ್ಡದಾಗೋದಿಕ್ಕೆ ನಿಜವಾಗ್ಲೂ ಚಿನ್ನಯ್ಯ ಅವ್ರ ಕಾರಣನ, ಸುಜಾತಾ ಭಟ್ ಕಾರಣನ? ಚಿನ್ನಯ್ಯ ಅವರು ತಮಿಳುನಾಡಲ್ಲಿದ್ದ ಅವ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದ್ರಲ್ಲಿ ಯಾರೋ ದೊಡ್ಡವರು ನಿಜವಾಗ್ಲೂ ಇದ್ರೊಂದು ನಡೆದಿದೆ ಅಂತ, ಅದ್ರ ಬಗ್ಗೆ SIT ನಮ್ಗೆ ಇವಾಗ ವರ್ಡಿಕ್ ಕೊಡಬೇಕಾಗಿರುವಂತದ್ದು. ದಿನೇಶ್ ಅದ್ರ ಬಗ್ಗೆನೂ ಅಲ್ಲ. ಕರೆಕ್ಟ್ ದಿನೇಶ್ ಅವರೇ, ಕಡೆದಾಗಿ ಅಂದ್ರೆ ಇವತ್ತಿನ ಡಿಬೇಟ್ಗೆ ಸಮಯ ಇರೋದು ಬಹಳ ಕಮ್ಮಿ, ಹಾಗಾಗಿ ಕಡೆದಾಗಿ ನಿಮಗೆ ಕೇಳ್ತಾ ಇದ್ದೀನಿ, SITನೋ ಸುಪ್ರೀಂ ಕೋರ್ಟೋ ಒಟ್ನಲ್ಲಿ ಸೌಜನ್ಯ ನ್ಯಾಯ ಬೇಕು. ಇನ್ನು ಡಿಲೇ ಬೇಡ ಸರ್. ನೀವು ಸೌಜನ್ಯ ಪರವಾದ ಹೋರಾಟಗಾರರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಸೌಜನ್ಯ ಹತ್ಯೆ ಹಾಗೆ ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ಬೇಕು. ಇಂಟೆನ್ಸಿಫೈ ಮಾಡಿ, ಇನ್ನೂ ಹೆಚ್ಚಾಗಿ ಮಾಡಿ ಹೋರಾಟ. ನಾವೆಲ್ಲರೂ ಕೂಡ, ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಎಲ್ಲರೂ ಕೂಡ ನಿಮ್ ಬೆಂಬಲವಾಗಿ ನಿಲ್ತೀವಿ. ಬಿಜೆಪಿಯಿಂದ ವಕೀಲರ ಸಪೋರ್ಟ್ ಕೂಡ. ಒಂದು ಅವಕಾಶ ಕೊಡಬೇಕು, ಹೇಳಿ ಸರ್. ರಿಪಬ್ಲಿಕ್ ಕನ್ನಡದ ಮುಖಾಂತರ ಒಂದು ಅವಕಾಶ ಕೊಡಬೇಕು. ನನ್ಗೆ ಸೌಜನ್ಯ ಪ್ರಕರಣದ ಇಡೀ ಸೌಜನ್ಯ ಪ್ರಕರಣದಲ್ಲಿ ಆದಂತ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಡಿಬೇಟ್ ಮಾಡ್ಲಿಕ್ಕೆ ಏನು ಕೀರ್ತಿ ಅವರಿದ್ದಾರೆ, ವಸಂತ್ ಗಿಳಿ ಅವರಿದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಡಾಕ್ಯುಮೆಂಟ್ ಅನ್ನು ಅಲ್ಲಿ ಕೊಡೋಣ. ಯಾಕಂದ್ರೆ ತುಂಬಾ ವೆಲ್ಕಮ್ ಸರ್. ನಾನು ಇವಾಗ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಹೇಳಿದ್ರು ಕೂಡ ನಾವು ಬರ್ಲಿಕ್ಕೆ ರೆಡಿ ಇದ್ದೇವೆ. ನಿಮ್ಮ ಅನುಕೂಲ ಸರ್. ನಿಮ್ಗೆ ಈ ಡಿಬೇಟ್ ಆದ ತಕ್ಷಣ ಕರೆ ಬರುತ್ತೆ ನಮ್ಮ ಇನ್ಪುಟ್ ಕಡೆಯಿಂದ. ನಾಳೆ ಸಂಜೆ ಇಡೀ ನಾನು ಬರ್ತೀನಿ, ವಿತ್ ಡಾಕ್ಯುಮೆಂಟ್ ಬರ್ತೀನಿ. ಮತ್ತೆ ಅವರು ಎದುರುಗಡೆ ಏನೇನು ಹೇಳ್ತಿದಾರಲ್ಲ, ಅವನು ಅರ್ಜಿ ಕೊಟ್ಟಿಲ್ಲ, ಸುಳ್ಳು, ಅಥವಾ ಅಲ್ಲಿ ಏನೋ ಆಗಿತ್ತು, ಅದು ತನಿಖಾಧಿಕಾರಿ ಹಾಗೆ ಹೇಳ್ದ, ದಾಖಲಾತಿಯೊಂದಿಗೆ ನಾನು ಬರ್ತೀನಿ. ಒಂದು ಡಿಬೇಟ್ ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ, ನೀವು ಬನ್ನಿ. ಅವರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಇದು ಒಂದು ಆಗೋಗ್ಲಿ ವಿತ್ ಡಾಕ್ಯುಮೆಂಟ್. ನಾವು 10 ಡಿಬೇಟ್ ಮಾಡಿದೀವಿ, 10 ಡಿಬೇಟ್ ಮಾಡಿದೀವಿ, ಇದು 11ನೇದು ಆಗೋಗ್ಲಿ. ಆ ಮೂಲಕನಾದ್ರೂ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋಂಗಿದ್ರೆ ದಿನೇಶ್ ಸರ್ 11 ಅಲ್ಲ 111 ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಒಂದ್ ನಿಮಿಷ ಕೀರ್ತಿ, ನನ್ನ ಒಂದು ರಿಕ್ವೆಸ್ಟ್ ಇದೆ. ಎಲ್ಲಾ ಸೌಜನ್ಯ ಹೋರಾಟಗಾರರಿಂದ ಒಂದು ಮನವಿ, ಒಬ್ಬ ಮಹಿಳೆಯಾಗಿ, ಈ ಕರ್ನಾಟಕದ ಮಾತೆಯ ಒಂದು ಮಗಳಾಗಿ, ಯಾವತ್ತು ಸುಪ್ರೀಂ ಕೋರ್ಟ್ ಹೋಗ್ತೀರಾ ಅಂತ ಒಂದು ಡೇಟು ಅತಿ ನಾಳೆ ಬರೋ ಡಿಬೇಟ್ ನಲ್ಲಿ ಅವ್ರು ಹೇಳ್ತಾರೆ. ಕೋರ್ಟ್ ಹೋಗ್ತೀರಾ, ಅದಕ್ಕೆ ನಾವು ಹೇಗೆ? ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಸಮಯ ಇದ್ದದಷ್ಟೇ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.